ನಮ್ಗೆ ಇಲ್ಲಿ ತುಂಬಾ ಅದ್ಭುತವಾದ ಒಂದು ವ್ಯಾಖ್ಯಾನ ಕೊಡ್ತಾರೆ ಮಾಸ್ಟರ್ಸ್. ನೀವು ನಿರಾಶೆಗೆ ಒಳಗಾದರೆ ಭೂತಕಾಲದಲ್ಲಿ ಜೀವಿಸುತ್ತಿದ್ದೀರಿ ಎಂದು ಅರ್ಥ. ನೀವು ಚಿಂತೆಗೆ ಒಳಗಾದರೆ ಭವಿಷ್ಯತ್ತಿನಲ್ಲಿ ಜೀವಿಸುತ್ತಿದ್ದೀರಿ ಎಂದು ಅರ್ಥ. ನೀವು ಪ್ರಶಾಂತವಾಗಿದ್ದರೆ ವರ್ತಮಾನದಲ್ಲಿ ಜೀವಿಸುತ್ತಿದ್ದೀರಿ. ನೋಡಿ ಮಾಸ್ಟರ್ಸ್, ನಾವು ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನ ತಿಳ್ಕೊಳಕ್ ಹೋಗ್ತೀವಿ. ನಮ್ಗೆ ಗೊತ್ತಿಲ್ಲದೆ ಇರೋ ಅಥವಾ ನಾವ್ ಇನ್ನೂ ತಿಳ್ಕೊಬೇಕಾಗಿರೋದು ಎಷ್ಟೊಂದಿದೆ ಅಂತ ಎಷ್ಟೊಂದು ಓದಿ 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 ಕೇಳಿ ಕೇಳಿ ಕೇಳ್ತಾನೆ ಇರ್ತೀವಿ. ಆದ್ರೂ ನಮ್ಗೆ ಈ ಒಂದು ನಮ್ಮ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬೇಕಾಗಿರುವಂತ ಅಂಶಗಳ ಕಡೆ ನಾವು ಗಮನವನ್ನ ಕೊಡೋದಿಲ್ಲ. ಇಲ್ಲಿ ಲಾವೋತ್ಸ್ ಅವರು ಎಷ್ಟು ಚೆನ್ನಾಗಿ ನಮ್ಮ ಈಗಿನ ಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ, ನಾವು ನಿರಾಶೆಗೆ ಒಳಗಾಗಿದ್ರೆ, ನಿರಾಶೆ ನಮ್ಗೆ ಯಾವಾಗ ಆಗುತ್ತೆ? ನಮ್ಗ ಆಗೋಗಿರುವಂತ ಒಂದು ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡಿದಾಗ. ಆಗೋಗಿರೋದು ಅಂದ್ರೆ ಪಾಸ್ಟ್, ಭೂತಕಾಲ. ಯಾರಾದ್ರೂ ತಿಳ್ಕೊಳ್ಳಿ, ನಮ್ಗೆ ನಿರಾಶೆ ಆಗ್ತಾ ಇದೆ ಅಂದ್ರೆ ಅರ್ಥ ನಾನು ಭೂತಕಾಲದಲ್ಲಿ ಇದ್ದೀನಿ. ಯಾವ್ದಾದ್ರೂ ವಿಷಯದ ಬಗ್ಗೆ ನಾನು ಚಿಂತೆ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ತಿಳ್ಕೊಬೇಕಾಗಿರೋದು ನಾನು ಈಗ ಭವಿಷ್ಯತ್ತಿನಲ್ಲಿದ್ದೀನಿ. ತಿಳ್ಕೊಳ್ಳಿ, ಯಾರೆಲ್ಲ ಪ್ರಶಾಂತವಾಗಿದ್ದೀರಿ ಅವರೆಲ್ಲ ಈ ಕ್ಷಣ ವರ್ತಮಾನ ಪ್ರಸ್ತುತದಲ್ಲಿ ಇರುವಂತವ್ರು. ವರ್ತಮಾನವೇ ಬಹುಮಾನ ಅಂತ ಎಕ್ವಾರ್ಟ್ ಟೊಲ್ಲೆ ಅವ್ರು ಹೇಳ್ತಾರೆ. ಹೊತ್ಕೊಂಡು ಹಿಂದೆ ಹೋಗಿದ್ದು ನಾವು ಸರಿ ಮಾಡಕ್ಕಾಗಲ್ಲ. ಮುಂದೆ ಬರೋದ್ರ ಬಗ್ಗೆ ನಮ್ಗೆ ಜ್ಞಾನ ಇಲ್ಲ. ಹಾಗಿದ್ಮೇಲೆ ಆ ಎರಡು ಘಟನೆಗಳು ನಮ್ಮ ಎನರ್ಜಿಯನ್ನ ಲಾಸ್ ಮಾಡುವಂತದ್ದು. ಈ ಕ್ಷಣ ಏನ್ ಬದುಕ್ತಿವಲ್ಲ ಆ ವರ್ತಮಾನವೇ ನಮ್ಗೆ ಬಹುಮಾನ. ಆ ವರ್ತಮಾನದಲ್ಲಿ ಮಾತ್ರ ನಾವು, ಆ ಪ್ರಸ್ತುತತೆಯಲ್ಲಿ ಮಾತ್ರ ನಾವು ಪ್ರಶಾಂತವಾಗಿರೋದಕ್ಕೆ ಸಾಧ್ಯ. ಇದನ್ನ ನಾವು ಡೈಲಿ ಚೆಕ್ ಮಾಡ್ಕೋಬೇಕು ಮಾಸ್ಟರ್ಸ್. ಯಾವಾಗೆಲ್ಲ ನಾವು ಆ ಸ್ಥಿತಿ ಉದ್ಭವ ಆಗುತ್ತಲ್ಲ, ಆ ಟೈಮಲ್ಲಿ ನಮ್ಮನ್ನ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ ಮಾಸ್ಟರ್ಸ್. ಆಗಷ್ಟೇ ನಾವು ಪ್ರೆಸೆಂಟ್ ಅಲ್ಲಿ ಬದುಕೋದಕ್ಕೆ ಸಾಧ್ಯ ಆಗುವಂತದ್ದು.